ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಹೊನ್ನಾಳಿ ಹೋಬಳಿಯ ಸೋಮನ ಮಲ್ಲಾಪುರ ಕ್ಷೇತ್ರದಿಂದ ಗೋಪಗೊಂಡನಹಳ್ಳಿ ಗ್ರಾಮ ಪಂಚಾಯತಿಯ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಮಾಲಾ ಎಂಸಿ ವೈಫ್ ಚೆನ್ನಕೇಶ್ವರ ಇವರಿಗೆ ಗ್ರಾಮಸ್ಥರ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಹಾಗೂ ನಮ್ಮ ವೈಯಕ್ತಿಕವಾಗಿ ಮತ್ತು ಸಿಬ್ಬಂದಿ ವರ್ಗದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಸ್ವಾಗತ ಮೇಡಮ್. ನೀವು ಗ್ರಾಮ ಪಂಚಾಯತಿಯ ಅಧಿಕಾರಿಕ ಬರೋಕ್ಕಿಂತ ಮೊದಲಾಗಿ ನಿಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ಚಟುವಟಿಕೆ ಮಾಡ್ತಾ ಇದ್ದೀವಿ? ನಮ್ಮ ಕ್ಷೇತ್ರದಲ್ಲಿ ಸಂಘ ಸಂಸ್ಥೆಗಳಲ್ಲಿ ಭಾಗವಹಿಸಿದ್ವಿ. ಆಮೇಲೆ ಸಾಮಾನ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ವಿ. ಹೌದು. ಈ ತರ ಮನೆ ಕೆಲಸಗಳು, ಸಣ್ಣ ಪುಟ್ಟ ಹೌದು ಕೆಲಸಗಳೇ ಭಾಗವಹಿಸಿದ್ವಿ. ಮತ್ತೆ ಯಾವ್ಯಾವ ಸಂಘದಲ್ಲಿ ಇರ್ತೀರಿ ಮೇಡಮ್? ಸ್ವಸಹಾಯ ಸಂಘಗಳು ಅವೇ ಸಣ್ಣ ಪುಟ್ಟ ಇಲ್ಲೇ ನಮ್ಮ ಹಳ್ಳಿ ವ್ಯಾಪ್ತಿಯಲ್ಲಿ ಬರೋಂತ ಸಂಘಗಳಿಗೆ ಇದ್ವಿ. ಆಮೇಲೆ ಮೇಡಮ್, ಈಗಿದ್ಮೇಲೆ ಗ್ರಾಮ ಪಂಚಾಯತಿಗೆ ಬರೋಕ್ಕಿಂತ ಮೊದಲಾಗಿ ನಿಮ್ಮ ಊರು ಜನಗಳು ನಿಮ್ಮ ಮೇಲೆ ಯಾವ ತರನಾಗಿ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ರು? ಪ್ರೀತಿ ವಿಶ್ವಾಸ ಅಂದ್ರೆ ಯಾವಾಗ ಸಾಮಾನ್ಯವಾಗಿ ಚೆನ್ನಾಗೇ ಇದು ಮಾಡ್ತಾ ಇದ್ರು. ಈ ಅವರ ಬೆಂಬಲದಿಂದ ನಾವು ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೀವಿ. ಸರ್ವೇ ಸಾಮಾನ್ಯ ಎಲ್ಲಾ ಇದ್ರ ಜನಾಂಗದವರು ನಮಗೆ ಸಪೋರ್ಟ್ ಮಾಡಿ ನೀವು ಈ ಕ್ಷೇತ್ರಕ್ಕೆ ನಿಲ್ಬೇಕು ಅಂತಂದು ಜನಸೇವೆ ಮಾಡ್ಬೇಕು ಅಂತಂದು ಬೆಂಬಲ ಕೊಟ್ಟದ್ರಿಂದ ನಾವು ಈ ಕ್ಷೇತ್ರದಾಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೀವಿ. ಈಗ ಏನಂತ ಹೇಳಿದ್ರೆ, ಜನಗಳು ತಮ್ಮ ಬಗ್ಗೆ ನಿಮ್ಮನ್ನ ಅರ್ಥಕೊಂಡಿದ್ರ ಉದ್ದೇಶ ಅಂದ್ರೆ ಸಂಘ ಸಂಸ್ಥೆಗಳು ನೀವು ಸೇವೆ ಮಾಡಿದ್ರಿ, ಜನಗಳ ಪರಿಚಯ ಒಡನಾಟದಲ್ಲಿ ಇದ್ರಲ್ವಾ ಅನ್ನೋ ಮಾತು ಹೇಳ್ತೀವಿ. ತುಂಬಾ ಧನ್ಯವಾದಗಳು ಮೇಡಮ್. ಮೇಡಮ್ ಆಗಿದ್ಮೇಲೆ ನೀವು ಮೊದಲಿಂದಾಗಿ ಗ್ರಾಮ ಪಂಚಾಯತಿನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಗ್ರಾಮ ಪಂಚಾಯತಿಯನ್ನ ನೀವು ಆಡಳಿತ ಕ್ಷೇತ್ರ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ? ಗ್ರಾಮ ಪಂಚಾಯತಿ ಯಾಕೆ ಆಯ್ಕೆ ಮಾಡ್ಕೊಂಡಿವಿ ಅಂತಂದ್ರೆ, ಮೊದಲನೇ ಕ್ಷೇತ್ರ ಅಲ್ವಾ? ಮೊದಲನೇ ಕ್ಷೇತ್ರ ಇದು ಗ್ರಾಮ ಪಂಚಾಯತಿ. ಅದರಿಂದ ನಾವು ಇದನ್ನ ಆಯ್ಕೆ ಮಾಡ್ಕೊಂಡಿವಿ. ಫಸ್ಟ್ ಜನಗಳ ಸೇವೆ ಮಾಡ್ಬೇಕು, ಜನ ಸೇವೆ ಮಾಡ್ಬೇಕು ಹೌದು ಅಂತ ಇದರಿಂದ ಆಯ್ಕೆ ಮಾಡ್ಕೊಂಡ್ರೆ ಉತ್ತಮ ನಮ್ಮ ಊರಿನಲ್ಲಿ ಒಂದು ಒಳ್ಳೆಯ ಕೆಲಸ ಕಾರ್ಯ ಮಾಡ್ಬೇಕಲ್ವಾ? ರೋಡ್ ಆಗ್ಬೇಕು, ಬಾಕ್ಸ್ ಚರಂಡಿಗಳು ಆಗ್ಬೇಕು. ಹೌದು, ಜನಗಳಿಗೆ ಸಹಕಾರ ಮಾಡೋಣ ಅನ್ನೋ ಒಂದು ಉದ್ದೇಶಕ್ಕೆ ತಾವು ಗ್ರಾಮ ಪಂಚಾಯತಿ ಮೊದಲು ಆಯ್ಕೆ ಮಾಡ್ಕೊಂಡ್ರೆ ನಮ್ಮ ಮಾತು ಹೇಳೋದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್. ಮೇಡಮ್ ಆಗಿದ್ಮೇಲೆ ಇವತ್ತು ನಿಮ್ಮ ಕ್ಷೇತ್ರದಲ್ಲಿ ನೀವೇನ್ ಮಾಡಿದ್ರೆ ನಿಮ್ನ ಆಯ್ಕೆ ಮಾಡಿದ್ರಲ್ವಾ, ಆ ಆಯ್ಕೆ ಮಾಡಿಂಗೆ ನಾವು ಕೆಲಸ ಕಾರ್ಯ ಮಾಡ್ಬೇಕಾಗಿದೆ. ಬಟ್ ಆಗಿದ್ಮೇಲೆ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳು ನಿಮಗೆ ಸಾಕಾಗುತ್ತಾ ನಿಮ್ಮ ಕ್ಷೇತ್ರ ಕೆಲಸ ಕಾರ್ಯ? ನಮ್ಮ ಕ್ಷೇತ್ರಕ್ಕೆ ಸಾಕಾಗ್ತಾ ಇಲ್ಲ ಅದು ಅನುದಾನಗಳು. ಹೌದು. ಈಗ ಒಂದು ಚರಂಡಿ ಮಾಡ್ಬೇಕಂದ್ರೆ ಎನರ್ಜಿ ಕೆಲಸದೊಳಗೆ ಮಾಡ್ಬೇಕು. ಅದು ಒಂದು ಕೂಲಿ ಕಾರ್ಮಿಕರ ಕೆಲಸದ ಇದರಿಂದ ಮಾಡ್ಬೇಕಾ? ಒಂದು ಅದು ನಮ್ಮ ಪಂಚಾಯತಿ ವ್ಯಾಪ್ತಿಯೊಳಗೆ 204 ರೂಪಾಯಿ 14 ರೂಪಾಯಿ ಐತೆ. ಅದು ಸಾಕಾಗಲ್ಲ ಕೂಲಿ ಕಾರ್ಮಿಕರ ಕೆಲಸಗಳಿಗೆ. ಅವು ಹಂಗಾಗಿ ಒಂದ್ ಸ್ವಲ್ಪ ತೊಂದರೆ ಇದಾಗ್ತಾ ಇತ್ತು. ಹೆಚ್ಚಿನ ಅನುದಾನಗಳು ಬೇಕು ಅಂತ ಅನುದಾನಗಳು ಬೇಕು ನಮ್ಮ ಗ್ರಾಮ ಬದಲಾಯಿಸಬೇಕು. ತುಂಬಾ ಧನ್ಯವಾದಗಳು ಮೇಡಮ್. ಮೇಡಮ್ ಆಗಿದ್ಮೇಲೆ ನೀವು ಈ ಒಂದು ವರ್ಷದ ಅವಧಿಯಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ದೀರಿ? ನಮ್ಮ ಕ್ಷೇತ್ರದಲ್ಲಿ ನಮ್ಮ ಸೋಮನ ಮಲ್ಲಾಪುರದಾಗೆ ಏನೂ ಆಗ್ತಾ ಇಲ್ಲ ಕೆಲಸಗಳು. ಇನ್ನು ನಮ್ಮ ಪಂಚಾಯತಿ ವ್ಯಾಪ್ತಿಯೊಳಗೆ ಬರೋದಾದ್ರೆ ಬಲ್ಮೂರಲ್ಲಿ ಬಾಕ್ಸ್ ಚರಂಡಿ ಮಾಡ್ಸಿದ್ದಾರೆ, ಆಮೇಲೆ ಕಾಂಕ್ರೀಟ್ ರೋಡ್ ಮಾಡ್ಸಿದ್ದಾರೆ. ಇನ್ನು ಇಲ್ಲಿ ಕೆಲಸ ಅಭಿವೃದ್ಧಿಗಳು ಇದಾವೆ. ನಮ್ಮ ಸೋಮನ ಮಲ್ಲಾಪುರದಲ್ಲಿ ಕೆರೆ ಉಳೆತ್ತದೈತಿ, ಸ್ಮಶಾನ ಅಭಿವೃದ್ಧಿ ಐತಿ. ಇದು NRG ಕೆಲಸ ಅಂತಾನೆ, ಅದು ಬಂಡವಾಳ ಸಾಕಾಗಲ್ಲ ಅಂತ ಅಂದು ಅದನ್ನೆಲ್ಲ ನಿಲ್ಸಿದವ್ ನಾವು ಸ್ವಲ್ಪ. ಹಂಗಾರೆ ಎಲ್ಲ ಸಾಕಷ್ಟು ಇನ್ನು ಯಾವ್ಯಾವ ಕೆಲಸ ಸ್ಥಗಿತ ಇದಾವೆ ನಮ್ಮ ನಿಮ್ಮ ಕ್ಷೇತ್ರದಲ್ಲಿ? ಬಾಕಿ ಇರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಸುಮಾರು ಇದಾವ. ಹೌದಾ? ಬಾಕ್ಸ್ ಚರಂಡಿ ಇದಾವೆ, ನೀನು ಕಾಂಕ್ರೀಟ್ ಅದಾವೆ, ಕೆರೆ ಉಳೆತ್ತವು ಅದಾವೆ, ಬಹಳ ಕೆಲಸಗಳು ಅದಾವ. ಅದು ಬಂಡವಾಳ ಸಾಕಾಗಲ್ಲ ಅಂತಂದು ಇನ್ನು ಅನುದಾನಗಳು ಸಾಕಾಗ್ತಿಲ್ಲ, ಸಕಾಲದಲ್ಲಿ ಕೈ ಸೇರ್ತಾರಲ್ವಾ? ತುಂಬಾ ಧನ್ಯವಾದಗಳು
ಮೇಡಮ್ ಆಗಿದ್ಮೇಲೆ ಇವತ್ತು ನಾವು ಹೇಳಿದ್ವಿ ಹುದ್ದೆಗೆ ತಕ್ಕ ಒಂದು ಗೌರವ ಅನ್ನೋದು ಇದೆ ಅಂತಲ್ವಾ, ಇವತ್ತು ಸರ್ಕಾರ ಕೊಡ್ತಕ್ಕಂಥ ಗೌರವದ ಬಗ್ಗೆ ತಮಗೆ ಏನ್ ಅನಿಸುತ್ತೆ? ತೃಪ್ತಿ ಅನ್ಸಿದೆ ಅಥವಾ ಅತೃಪ್ತಿ ಅನ್ಸ್ತಿದೆ? ತೃಪ್ತಿ ಅನ್ಸಿಲ್ಲ, ತೃಪ್ತಿ ಅಂತಾನೆ ಅನ್ಸಿರೋದು. ನಮ್ಮ ಗೌರವಧನ ಅಂತಂದ್ರೆ 1000 ರೂಪಾಯಿ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ 600, ಸದಸ್ಯರುಗಳಿಗೆ 500 ಕೊಡ್ತಾ ಐತಿ. ಅದು ಸಾಕಾಗ್ತಾ ಇಲ್ಲ. ಇವಾಗ ಏನಾರ ಹೊರಗಡೆ ನಾವು ಕೆಲ್ಸಕ್ಕೆ ಹೋದ್ವಿ, ಯಾರನ್ನಾರ ಕರ್ಕೊಂಡು ಹೋದ್ವಿ ಅಂತಂದ್ರೆ ಅದು ಖರ್ಚು ವೆಚ್ಚನೇ ಒಂದು ದಿನಕ್ಕೆ 2-3ಗೆ 1000 ರೂಪಾಯಿ ಬರ್ತಾ ಇರ್ತದೆ. ನಮ್ಮ ಕೈಯಿಂದಾನೇ ಹೋಗ್ತಾವೆ ಹೊರತಾಗಿ ಸರ್ಕಾರದಿಂದ ನಮಗೇನು ಅನುದಾನಗಳು ಇಲ್ಲ. ಹಾಗಿದ್ಮೇಲೆ ಅನುದಾನಗಳು ಬದಲಾವಣೆ ಆಗ್ಬೇಕು ಅಲ್ವಾ? ಒಂದು ಉತ್ತಮವಾಗತಕ್ಕಂತ ಒಂದು ನಿರ್ದಿಷ್ಟವಾಗಿ ಒಂದು ಗುರ್ತು ಮಾಡಿದ್ರೆ ಒಂದು ಬೆಲೆ ಅನ್ನೋದು ಗುರ್ತು ಮಾಡಿದಂತ ಸರ್ಕಾರ ಅಲ್ವಾ? ತುಂಬಾ ಧನ್ಯವಾದಗಳು ಮೇಡಮ್. ಮೇಡಮ್ ಆಗಿದ್ಮೇಲೆ ನೀವು ಕೇರಳ ಮಾದರಿ ಒಂದು ಗ್ರಾಮ ಪಂಚಾಯತ್ ವೈಶಿಷ್ಟ್ಯ ಮೇಲೆ ಕೇಳಿದ್ರಲ್ವಾ, ಆ ಒಂದು ಮಾದರಿ ನಮ್ಮ ಕರ್ನಾಟಕ ಮತ್ತು ನಮ್ಮ ಗ್ರಾಮ ಪಂಚಾಯತ್ಗೆ ಬಂದಾಗ ಇದ್ರ ಬಗ್ಗೆ ತಾವೇನ್ ಹೇಳಕ್ ಇಷ್ಟಪಡ್ತೀವಿ? ಕೇರಳದ ಇದ್ರ ರಾಜ್ಯದ ವ್ಯಾಪ್ತಿಯಲ್ಲಿ ಬಂದಾಗ ನಮ್ಮ ರಾಜ್ಯಕ್ಕೆ ನಾವು ಸಾಕಾಗುವಷ್ಟು ಕೆಲಸವನ್ನು ಕಾರ್ಯಗಳನ್ನು ಮಾಡಬಹುದು. ಅದು ಅನುದಾನಗಳು ಜಾಸ್ತಿ ಇರ್ತಾವ. ನಾವು ಅನುದಾನ ಇದ್ದ ಕಡೆಯಿಂದನೂ ಕೆಲಸ ಕಾರ್ಯಗಳು ಸಾಕಾಗುವಷ್ಟು ಮಾಡೋದ್ರಿಂದ ತೃಪ್ತಿ ಅಂತ ನಮಗೂ ಅನಿಸ್ತಾ ಇರ್ತದೆ. ಅದು ಹೌದು. ಒಟ್ಟು ಮಾದರಿ ಕೇರಳ ಮಾದರಿ ಬಂದಾಗ ನಾವು ಕೂಡ ನಮ್ಮ ಮಾದರಿ ಗ್ರಾಮ ಪಂಚಾಯತಿಗಳನ್ನ ಮಾಡ್ಬೋದಲ್ವಾ? ನಮ್ಮ ಕಡೆ ಉತ್ತಮ ಸೇವೆಗಳು ಮಾಡ್ಬೋದು, ಜನಗಳ ಸೇವೆ ಅನ್ನೋ ಮಾತು ಕೂಡ ತಾವು ಹೇಳ್ತಿದ್ದೀರಿ. ತುಂಬಾ ಧನ್ಯವಾದಗಳು ಮೇಡಮ್. ಆಗಿದ್ಮೇಲೆ ಇವತ್ತಿನ ದಿನವಾಗಿ ನಾವು ನಮ್ಮ ಗ್ರಾಮ ಸ್ವರ ಸಾಮಾಜಿಕ ಸೇವಾ ಸಂಸ್ಥೆ, ಇದು ಒಂದು ದೊಡ್ಡ ಸಂಸ್ಥೆ ನಿಮ್ಮ ಮನೆ ಬಾರಿ ಬಂದಿದೆ. ಇದನ್ನು ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕೆಲವು ಕಾರ್ಯಕ್ರಮ ಮಾಡಿ ಮತ್ತು ಪೂರ್ವಭಾವಿ ಸಭೆಗಳನ್ನು ಮಾಡಿ ನಿಮ್ಮನ್ನು ಒಂದೆಡೆ ಕೂಡಿಸಿ ಈ ಒಂದು 10 ಬೇಡಿಕೆ ಸರ್ಕಾರಕ್ಕೆ ಮನವಿ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಿದ್ದೀವಿ. ಈ ಒಂದು ಸಂಸ್ಥೆಗೆ ತಾವೇನ್ ಹೇಳಕ್ ಇಷ್ಟಪಡ್ತೀರಿ? ಎಲ್ಲ ನಿಮ್ಮ ಸಹಕಾರ ಯಾವ ತರ ಕೊಡ್ತೀರಾ ನಮಗೆ? ನಮ್ಮ ಸಹಕಾರ ನಾವು ಈ ಸಂಸ್ಥೆಗೆ ನಾವು ಇರುವವರೆಗೂ ಸಕಲ ಕಾರ್ಯ ಇದರಿಂದನೂ ಬರ್ತಾ ಇರ್ತೀವಿ. ನೀವು ಅದಕ್ಕೆ ನಮಗೆ ಸ್ಪಂದಿಸ್ಬೇಕು, ನಾವು ಅದಕ್ಕೆ ಸ್ಪಂದಿಸ್ತೀವಿ. ತುಂಬಾ ಧನ್ಯವಾದಗಳು ಮೇಡಮ್. ಆಗಿದ್ಮೇಲೆ ಇವತ್ತಿನ ದಿನವಾಗಿ ಈ ಗ್ರಾಮ ಸ್ವರ ಸಾಮಾಜಿಕ ಸೇವಾ ಸಂಸ್ಥೆ ಇದು ದೊಡ್ಡ ಸಂಸ್ಥೆಯಾಗಿ ಇವತ್ತು ನಿಮ್ಮ ಮನೆಗೆ ಬಂದು 10 ನಿಮಿಷಕ್ಕೆ ಸಂದರ್ಶನ ಮಾಡಿ ಒಂದು ಅಭಿನಂದನಾ ಪತ್ರ ತಂದು ಕೊಡೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಅಂತರ್ಜಾಲದ ಮುಖಾಂತರ ಇದನ್ನ ವೆಬ್ಸೈಟ್ ಅಲ್ಲಿ ಆಗ್ತಿದೆ ಮೇಡಮ್, ನೆಟ್ ಅಲ್ಲಿ ನಿಮ್ಗೆ ಗುರ್ತು ಮಾಡ್ತಿದೆ ಸರ್ಕಾರಕ್ಕೆ. ಈ ಒಂದು ಇಂಥ ಒಂದು ಸಂಸ್ಥೆ ತಾವೇನು ಹೇಳಕ್ ಇಷ್ಟಪಡ್ತೀವಿ? ನಾವು ಜನಗಳಿಗೆ ಅಂದ್ರೆ ನಮ್ಮ ಪಂಚಾಯತಿ ವ್ಯಾಪ್ತಿ ಒಳಗ ಅಷ್ಟೇ ನಾವು ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು, ಉಪಾಧ್ಯಕ್ಷರು ಅನ್ನೋದು ಗೊತ್ತಿರುತ್ತೆ. ಅದೇ ಹೊರಗಡೆ ನಾವು ತಾಲೂಕ್ ಆಫೀಸಿಗೆ ಹೋದಾಗ, ಜಿಲ್ಲಾ ಆಸ್ಪತ್ರೆ, ಜಿಲ್ಲಾ ಇದಕ್ಕೆ ಹೋದಾಗ, ಮಟ್ಟಕ್ಕೆ ಹೋದಾಗ ನಾವು ಯಾರು ಏನು ಅನ್ನೋದು ಗೊತ್ತಿರಲ್ಲ. ಅದು 4-5 ಜನ ಕರ್ಕೊಂಡು ಹೋಗ್ತಾ ಇರ್ತೇವೆ. ನಾವು ನಮ್ಮ ಪಂಚಾಯತಿ ಒಳಗ ವ್ಯಾಪ್ತಿ ಒಳಗ ಅಷ್ಟೇ ಗೊತ್ತಿರುತ್ತೆ, ಹೊರಗಿನವರಿಗೆ ಗೊತ್ತಿರಲ್ಲ. ನಾವ್ ಯಾರು ಏನು ಅನ್ನೋದು ಗೊತ್ತಿರೋದಿಲ್ಲ ಅವರಿಗೆ. ಅದರಿಂದ ನೀವು ಒಂದು ಐಡೆಂಟಿ ಪ್ರೂಫ್ ಕಾರ್ಡ್ ಕೊಟ್ಟಾಗ ನಾವು ಈ ತರ ಈ ಹೋಬಳಿಯ ಈ ತಾಲೂಕಿನ ಸರ್ಕಾರ ಕೊಟ್ಟಾಗ ಈ ತಾಲೂಕಿನ ಈ ಹೋಬಳಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು, ಮೆಂಬರು, ನಾವು ಉಪಾಧ್ಯಕ್ಷರು ಅಂತ ಹೇಳ್ಕೊಳಕ್ಕೆ ಅಲ್ಲಿ ಗುರುತಿರುತ್ತೆ, ಬೆಲೆ ಅನ್ನೋದು ಸಿಗ್ತಾ ಇರ್ತದೆ ನಮಗೆ. ಒಳ್ಳೆ ಸಂಸ್ಥೆ ಅಂತೀರ? ಒಳ್ಳೆ ಸಂಸ್ಥೆ, ಕಾರ್ಯಕ್ರಮ ಮಾಡ್ತಾ ಇರೋದು ಒಳ್ಳೆ ಸಂಸ್ಥೆನೇ. ತುಂಬಾ ಧನ್ಯವಾದಗಳು ಮೇಡಮ್. ಇಲ್ಲಿಯವರೆಗೆ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಕಳೆದಿದ್ದಕ್ಕಾಗಿ ಗ್ರಾಮ ಸ್ವರ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ನಮ್ಮ ವೈಯಕ್ತಿಕವಾಗಿ ತಮಗೆ ಈ ಒಂದು ಅಭಿನಂದನೆ ಹೇಳುತ್ತಾ, ಈ ವರ್ಷದ ನೂತನವಾಗಿ ಆಯ್ಕೆಯಾಗಿ ತಾವು 1 ವರ್ಷದ ಅವಧಿಯನ್ನು ಉತ್ತಮವಾಗಿ ಸೇವೆ ಮಾಡಿದ್ವಿ ಹಾಗೂ ಇನ್ನು ಉಳಿದ 4 ವರ್ಷದಲ್ಲಿ ಉತ್ತಮ ಸೇವೆ ಮಾಡಲಿ ಅಂತ ಆದೇಶಿಸುತ್ತಾ ತಮಗೆ ಈ ಒಂದು ಅಭಿನಂದನಾ ಪತ್ರವನ್ನು ಕೊಡುವ ಮುಖಾಂತರ ತಮಗೆ ಅಭಿನಂದನೆ ಕೂಡ ನಾವು ಹೇಳ್ತೇವೆ.